ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಥರ್ಸ್ಡೇ ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಡೇ 4 ಆಫ್ ನವರಾತ್ರಿ. ನಾನು ನವರಾತ್ರಿಗೆ ಅದೇ ದಿನಕ್ಕೆ ಒಂದೊಂದು ಕಲರ್ ಅಂತ ಇರುತ್ತಲ್ಲ, ಆ ಥರ ಕಲರ್ ಬಟ್ಟೆ ಹಾಕ್ಕೋತಾ ಇದ್ದೀನಿ. ಇವತ್ತು ಎಲ್ಲೋ ಕಲರ್ ಇರೋದ್ರಿಂದ ಎಲ್ಲೋ ಕಲರ್ ಬಟ್ಟೆ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಇವತ್ತು ಏನೇನೆಲ್ಲ ಆಗುತ್ತೆ ಜಸ್ಟ್ ಲೈಕ್ ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆ ಬೇಗ ಎದ್ದಿದ್ದೀನಿ, ಸ್ನಾನ ಮಾಡಿ ಕಾಲೇಜ್ಗೆ ಹೋಗಬೇಕು, ಅದಕ್ಕೆ ರೆಡಿ ಆಗಬೇಕು. ರೆಡಿಯಾಗಿ ನಾನು ದೀಪ ಹಚ್ಚಬೇಕು. ಅಂದರೆ ನಮ್ಮ ಮನೇಲಿ ನಾವು ಗೊಂಬೆ ಕೂರಿಸ್ತೀವಿ, ಆ ಪದ್ಧತಿ ನಮ್ಮ ಮನೇಲಿ ಇದೆ. ಅದಕ್ಕೆ ನೆನ್ನೆ ಗೊಂಬೆ ಕೂರಿಸಿದ್ದೀವಿ. ಅದನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಓಕೆ, ನಾನು ಸ್ನಾನ ಮಾಡಿ ಇವಾಗ ಪೂಜೆ ಮಾಡಾಯಿತು. ಈ ಥರ ಎಲ್ಲ ಗೊಂಬೆ ಇಟ್ಟಿದ್ದಾರೆ ಅಮ್ಮ. ಪೂಜೆ ಮಾಡಾಯಿತು. ಆಮೇಲೆ ಹಿಂಗೆ ಸೈಡಲ್ಲಿ ಈ ಕಡೆ ಹೆಂಗೆ ಬಂದರೆ ಇಲ್ಲಿ ಈ ಥರ ಹಾಕಿ ಇಲ್ಲಿ ಹೀಗಿಟ್ಟಿದ್ದೀವಿ. ಇದು ಬಾಗಿನ ಕೊಡಬೇಕು, ಅದಕ್ಕೆ ಅದೊಂದು ಹಂಗಿಟ್ಟಿರೋದು. ಇಲ್ಲಿ ದಸರಾ ಪ್ರೊಸೆಷನ್ ನಡೆಯೋ ಥರದೊಂದು ಇಟ್ಟಿದ್ದೀವಿ. ಆಮೇಲೆ ಇಲ್ಲಿ ಕಾರ್ಟೂನ್ಸ್ದು ಭೀಮು, ಮೋಟು ಪತ್ಲು ಇದೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಮಾಡಾಯಿತು ಪೂಜೆ. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಯೆಲ್ಲೋ ಕಲರ್. ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ಇಲ್ಲಿ ಬ್ರೈಟಾಗಿ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಸ್ವಲ್ಪ ಹಿಂಗೆ ಕಾಣ್ತಾ ಇದೆ. ನಾನು ಸಿಂಪಲ್ಲಾಗಿ ದೀಪ ಹಚ್ಚಿದ್ದೀನಿ. ಅಮ್ಮ ಸ್ನಾನ ಮಾಡಿ ನೀಟಾಗಿ ಹೂವೆಲ್ಲ ಮುಡಿಸ್ಬಿಟ್ಟು ಅವರು ಪೂಜೆ ಮಾಡ್ತಾರೆ. ನಾನು ಕಾಲೇಜ್ಗೆ ಹೋಗ್ಬೇಕಲ್ಲ, ಅದಕ್ಕೇನೆ ನಾನು ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನನಗೆ 8:15ಗೆ ಬಸ್ ಬರುತ್ತೆ, ಅದಕ್ಕೇ ಹಾಗೆ ಸುಮ್ಮನೆ ದೀಪ ಹಚ್ಚಿದ್ದೀನಿ. ಸಂಜೆ ಬಂದು ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನೀಟಾಗಿ ದೀಪ ಹಚ್ತೀನಿ. ಇವಾಗ ಸದ್ಯಕ್ಕೆ ಹೀಗೆ ಮಾಡಿದ್ದೀನಿ. ಅಮ್ಮ ಸ್ನಾನ ಮಾಡಿಕೊಂಡು ಅವರು ನೀಟಾಗಿ ಪೂಜೆ ಮಾಡ್ತಾರೆ. ಇದು ನನ್ನ ಔಟ್ಫಿಟ್. ಅಲ್ಲಿ ಮಿರರಲ್ಲಿ ಹೆಂಗೆಂಗೋ ಕಾಣಿಸ್ತಾ ಇತ್ತು, ಅದಕ್ಕೆ ಬ್ರೈಟಾಗಿ ತೋರಿಸ್ತಾ ಇದ್ದೀನಿ. ಸೆಟ್ ಮಾಡ್ಕೋಬೇಕು, ಕಾಲೇಜ್ಗೆ ಹೋದ್ಮೇಲೆ ಹಾಕೋತೀನಿ. ಅದಕ್ಕೆ ಸುಮ್ಮನೆ ಹಾಗೆ ಗಂಟು ಕಟ್ಟಿರೋದು. ನಾನು ಕಾಲೇಜ್ಗೆ ಹೋದ್ಮೇಲೆ ನೀಟಾಗಿ ಹೇರ್ ಸೆಟ್ ಮಾಡ್ಕೋತೀನಿ. ಈಗ ಚಿರಂತ ನನ್ನ ಡ್ರಾಪ್ ಮಾಡ್ತಾ ಇದ್ದಾನೆ ಅಲ್ಲಿ ಬಸ್ ಸ್ಟಾಪ್ಗೆ. ಮಾನ್ಯ ಕಾಲೇಜ್ಗೆ ಹೊರಟ್ಲು. ಮಾನ್ಯ ಕಾಲೇಜ್ಗೆ ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆನೂ ಮಾಡಿ ಹಾಗೆ ಗೊಂಬೆಗಳಿಗೂ ಪೂಜೆ ಎಲ್ಲ ಮಾಡಿದ್ದೀನಿ. ಅವಳು ಬೆಳಗ್ಗೆ ಹೋಗುವಾಗ ಅಷ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ, ಅವಳನ್ನೂ ಬೇಗ ಕಳಿಸ್ಬೇಕಲ್ವ ತಿಂಡಿ ಎಲ್ಲ ಮಾಡಿ. ಹಾಗಾಗಿ ಫಸ್ಟ್ ಅವಳ ಕೈಲಿ ದೀಪ ಹಚ್ಚಿಸ್ಬಿಟ್ಟು ಅವಳು ನವರಾತ್ರಿ ಪೂಜೆ ಮಾಡ್ತಾಯಿದ್ದಾಳೆ. ಅವಳು ಹೋದ್ಮೇಲೆ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೀಗೆ ಪೂಜೆ ಮಾಡಿದ್ದೀನಿ. ಇವತ್ತು ಡೇ 4. ಇವತ್ತಿನ ಬಣ್ಣ ಬಂದು ಹಳದಿ ಕಲರು. ಈ ಸೀರೆನ ನಮ್ಮ ಮನೆ ಹತ್ರ ಒಂದು ಬನಶಂಕರಿ ದೇವಸ್ಥಾನ ಇದೆ, ಅಲ್ಲಿಗೆ ಬನಶಂಕರಿ ದೇವಸ್ಥಾನಕ್ಕೆ ಕೊಡೋಣ ಅಂದ್ಕೊಂಡಿದ್ದೀನಿ. ಈ ಬಾಗಿಣನ ನಾನು ಫಸ್ಟ್ ಡೇನೇ ಕಟ್ಟಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಾನ್ಯನೂ ಬ್ಯುಸಿ, ಕಾಲೇಜ್ಗೆ ಹೊರಟೋಗ್ತಾಳೆ. ಹಾಗಾಗಿ ನಾನು ಬೇಗ ಪೂಜೆ ಮುಗಿಸ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ನೆನ್ನೆ ಒಂದು ಮಗು ಕೊಟ್ಟೆ, ಇನ್ನು ಇದನ್ನು ಇನ್ಯಾವುದಾದ್ರೂ ಒಂದು ಮಗು ಕೊಟ್ಬಿಡ್ತೀನಿ ಬಾಗಿಣನ. ಇದು ಮೋಟು ಪಟ್ಲು ಸೆಟ್ಟು, ಮತ್ತು ಇದು ಛೋಟಾ ಭೀಮು. ಇದೆಲ್ಲ ನಮ್ಮ ಚಿರಂತು ಎಕ್ಸಿಬಿಷನಲ್ಲಿ ತೆಗೆಸ್ಕೊಂಡಿದ್ದು. ತಗೊಡು ಇದನ್ನು ಇಡೋಣ ಅಂತ. ಇದು ಅಂಬಾರಿ ಸೆಟ್ಟು. ಬೆಳಗ್ಗೆ ಅಷ್ಟಕ್ಕೆ ನಿಲ್ಲಿಸಿದ್ದೆ ಬ್ಲಾಗು, ಬಸ್ಸಲ್ಲಿ ಬರೋದು ಮಾತ್ರ. ಆಮೇಲೆ ಕ್ಲಾಸಿಗೆ ಟೈಮ್ ಆಗೋಯ್ತು ಅಂತ ಕ್ಲಾಸಿಗೆ ಓಡಿ ಬಂದಿದ್ದಾಯಿತು, ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದಾಯಿತು. ಇವಾಗ ನಮಗೆ ಫ್ರೀ ಪಿರಿಯಡ್ ಇದೆ, ಲಾಸ್ಟ್ ಅವರು ಫ್ರೀ ಇತ್ತು.
ಅದಕ್ಕೆ ನೆನ್ನೆ ಲ್ಯಾಬ್ ಬಿಲ್ಡಿಂಗಲ್ಲಿ ಬಂದು ಸುಮ್ಮನೆ ಕೂತಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ ಸಾನಿಕಾ ಬಂದು ಕೂತಿದ್ದೀವಿ. ಅವಳು ಕ್ಯಾಮ್ರಾದಲ್ಲಿ ಬರಲ್ಲ ಅಂದ್ಲು. ಆಯಿತು ತೋರಿಸಲ್ಲ ನಿನ್ನ ಅಷ್ಟೇ, ಬಟ್ ಹೇಳ್ತೀನಿ ನಾನು. ಕೂತಿದ್ದೀವಿ. ಇನ್ನೊಬ್ಳು ಲಿಖಿತ ಮನೆಗೆ ಹೋದ್ಲು ಅವಳು. ನಾವು ಬಸ್ಸು ಅಲ್ವಾ, ಅದಕ್ಕೆ 4:30 ತನಕ ವೆಯ್ಟ್ ಮಾಡಬೇಕು. ಇಲ್ಲೇನೇನೋ ಟೀಮ್ ಮಾಡಿಕೊಂಡು ಏನೋ ಗೇಮ್ ಎಲ್ಲ ಆಡ್ತಾಯಿದ್ರು, ಅದನ್ನೆಲ್ಲ ನೋಡ್ತಾ ಇದ್ವಿ. ನಾವು ಅವ್ರಿಗೆ ಏನು ಮಾಡಿದ್ವಿ, ಇದು ಪೆನ್ನೆಲ್ಲ ತೊಗೊಂಡ್ವಿ. ಇಟ್ ಈಸ್ ಬೇಸ್ಡ್ ಆನ್ ಆಂಟ್ರಪ್ರನರ್. ಈ ಕರೆಕ್ಟಾಗಿ ಹೇಳಿದ್ದು. ಅದ್ರ ಮೇಲೆ ಇದು ಮಾಡ್ತಾಯಿದ್ದಿದ್ದು. ಒಂದು ಪೆನ್ ತೊಗೊಳ್ಳಿ ಅಂದರು, ಒಂದು ಪೆನ್ ತೊಗೊಂಡೆ. ಈಗ ಅದನ್ನೇ ನೋಡ್ತಾ ಕೂತಿದ್ದೀವಿ ಲ್ಯಾಬ್ ಬಿಲ್ಡಿಂಗಲ್ಲಿ. ಹೆಂಗಿದೆ ಲ್ಯಾಬು ಅಂತ, ಲ್ಯಾಬ್ ಬಿಲ್ಡಿಂಗ್ ಹೆಂಗಿದೆ ಅಂತ ಒಂದು ತೋರಿಸ್ತೀವಿ. ಇದು ಲ್ಯಾಬ್ ಬಿಲ್ಡಿಂಗು. ಇನ್ನೊಂದು ಬಿಲ್ಡಿಂಗು ಪಕ್ಕದ, ಈ ಬಿಲ್ಡಿಂಗ್ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಇದೆ. ಸದ್ಯಕ್ಕೀಗ ನಾವು ಇಲ್ಲಿ ಕೂತಿದ್ದೀವಿ. ಈಗ ಟೈಮ್ ಎಷ್ಟು, ಇನ್ನೂ ಅರ್ಧ ಗಂಟೆ ಏನೋ ಇದೆ ಅನಿಸುತ್ತೆ 4:30ಗೆ. ಆಮೇಲೆ ಹೋಗಬೇಕು. ಅಲ್ಲಿ ಗೇಮ್ ಎಲ್ಲ ಆಡ್ತಾ ಇದ್ದಾರೆ, ಕಾಣ್ತಾ ಇದೆ ಅನಿಸುತ್ತೆ. ಇಲ್ಲಿ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಕ್ಲಬ್ ಅಂತ ಮಾಡಿ ಅದರಲ್ಲಿ ಈ ಥರ ಎಲ್ಲ ಮಾಡಿಸ್ತಾರೆ. ಅದನ್ನೇ ಇಲ್ಲಿ ನೋಡ್ತಾ ಕೂತಿದ್ದೀವಿ ನಾವು. ಇವಾಗ ನಾನು ಕಾಲೇಜಿಂದ ಇವಾಗ ಮನೆಗೆ ಬಂದೆ. 6:30ಗೆ ಶೋರೂಮು ಕ್ಲೋಸ್ ಆಗುತ್ತೆ. ಅವತ್ತು ಹೇಳಿದ್ದೆ ನಾನು, ಗಾಡಿ ಡೆಲಿವರಿ ಕೊಡ್ತಾರೆ ಥರ್ಸ್ಡೇ, ಇಸ್ಕೋಬೇಕು ಅಂತ. ಅದಕ್ಕೆ ಫ್ರೆಶ್ ಅಪ್ ಆಗಿ ನಾನು ಇನ್ನೊಂದು ಸತಿ ದೇವರಿಗೆ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಅಮ್ಮ ಬೆಳಗ್ಗೆ ಅಲ್ಲ, ಇವಾಗ ಸಂಜೆ ಏನೋ ಸಜ್ಜಿಗೆ ಮಾಡಿದ್ದಾರೆ ನೈವೇದ್ಯಕ್ಕೆ, ಅದು ಒಂದು ತೋರಿಸ್ತೀನಿ. ಸಜ್ಜಿಗೆ ಮಾಡಿದ್ದಾರೆ, ಗೊಂಬೆ ಪ್ರಸಾದ ಅಂತ ಡೈಲಿ ನೈವೇದ್ಯಕ್ಕೆ ಏನಾರು ಮಾಡಬೇಕು. ಆಮೇಲೆ ಹೂವು ಎಲ್ಲ ಬೆಳಗ್ಗೆ ಮುಡಿಸಿರಲಿಲ್ಲ ನಾನು ಹೋಗ್ಬೇಕಾದ್ರೆ, ನಾನು ಪೂಜೆ ಮಾಡಿಬಿಟ್ಟು ಹೋಗಿದ್ದೆ. ಆಮೇಲೆ ಅಮ್ಮ ಇವಾಗ ನೀಟಾಗಿ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿದ್ದಾರೆ. ಇವಾಗ ಹೊರಡ್ಬೇಕು. ಎಲ್ಲೋ ಕಲರ್, ನಾನು ಎಲ್ಲ ಕಲರ್ ಬಂದು ಎಲ್ಲೋ, ನಾನು ಎಲ್ಲೋ, ಮಾನ್ಯನೂ ಎಲ್ಲೋ, ಅಪ್ಪನೂ ಎಲ್ಲೋ. ಸರಿ, ಇದಲ್ಲ ಯಾವುದು ಅಂತ ಗೊತ್ತಿಲ್ಲ, ನೋಡಬೇಕು.
ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಗಾಡಿ ಪೂಜೆ ಮಾಡ್ಸೋಕ್ಕೆ. ಒಳಗೆ ನಿಲ್ಲಿಸ್ಬೇಕು ಇವಾಗ ಗಾಡಿನ. ಮಾನ್ಯ ಹೋಗು. ಚುಚ್ತು ಕಾಲ್ಗೆ. ಸ್ವೀಟ್ ತಗೊಳಕ್ಕೆ ಬಂದಿದ್ದೀವಿ ಇವಾಗ. ಸ್ವೀಟ್ ಕೊಡಕ್ಕೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿ ಲೈಟ್ ಹಾಂ, ಜಯಕಾಜಿ ಮನೆಗೆ ಬಂದ್ವಿ. ತಗೊಳ್ಳಿ ಏನಿದು ಸ್ವೀಟ್. ಅವಳದು ಗಾಡಿ ಬಂದಿದೆ, ಹೋಗಿ ನೋಡು. ಬನ್ನಿ ಆಚೆ. ಯಾರಿದ್ದಾರೆ ಒಳಗಡೆ? ಏಯ್ ಮತ್ತಾ ಅದೇ ಹಂಗೆ ತೆಗಿ, ಒಂದು ಶಾರ್ಟ್ ತೆಗಿ. ಹ್ಞೂ 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 ಅಲ್ಲಿ ಅದೇ ಹಾಂ, ಬ್ಲ್ಯಾಕ್ ಕಲರ್. ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಹಾಂ ಹ್ಞೂ ಹ್ಞೂ, ಗಾಡಿ ತಗೊಳಕ್ಕೆ ಬಂದಿತ್ತಲ್ಲ.